ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾವೀಗ CBSE 9ನೇ ತರಗತಿಯ ಶಾರದಾ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಷಷ್ಠ ಪಾಠ ಅಂದ್ರೆ 6ನೇ ಪಾಠವಾದಂತಹ ಮನಃಪೂತಂ ಸಮಾಚರೇ, ಮನಸ್ಸಿನಿಂದ ಅಂದ್ರೆ ಆತ್ಮ ಸಾಕ್ಷಿಯಿಂದ ಶುದ್ಧವಾದ ಕೆಲಸಗಳನ್ನೇ ಆಚರಿಸತಕ್ಕದ್ದು ಅನ್ನುವ ಪಾಠದ ಕನ್ನಡ ವಿವರಣೆಯನ್ನ ನಾವೀಗ ನೋಡೋಣ. ಮೊದಲಿಗೆ ಒಂದು ಸಂಭಾಷಣೆ, ಒಬ್ಬ ಟೀಚರ್, ಒಬ್ಬ ಶಿಕ್ಷಕಿಗೂ ಅವರ ವಿದ್ಯಾರ್ಥಿಗಳಿಗೂ ನಡೆಯುವಂತ ಒಂದು ಸಂಭಾಷಣೆ. ಪ್ರಿಯ ಛಾತ್ರಾಹ, ಪ್ರೀತಿಯ ವಿದ್ಯಾರ್ಥಿಗಳೇ, ವದಂತು ಹೇಳಿರಿ, ಕಿಮಪಿ ಕಾರ್ಯಂ ಕರಣೀಯಂ ಅಸ್ತಿ ಚೇತ್, ಯಾವುದಾದರೂ ಕೆಲಸವನ್ನ ಮಾಡಬೇಕಾದರೆ ಆದೌ ಕಿಂ ಅವಶ್ಯಕಂ, ಮೊದಲಿಗೆ ಏನು ಬೇಕಾಗುತ್ತದೆ, ಏನು ಅವಶ್ಯಕವಾಗಿದೆ ಅಂತಂದ್ರೆ ಈ ಹುಡುಗ ಹೇಳ್ತಾ ಇದ್ದಾನೆ, ಆಚಾರ್ಯೇ ಅವರೇ ವಿಚಿಂತ್ಯ ಕಾರ್ಯಕರಣಂ, ಆಲೋಚಿಸಿ ಕೆಲಸ ಮಾಡತಕ್ಕದ್ದು. ಇವನ್ ಹೇಳ್ತಾನೆ ಉಚಿತ ವಿಧಿನ ಕಾರ್ಯಕರಣಂ, ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡತಕ್ಕದ್ದು. ಮತ್ತೆ ಪೂರ್ಣ ಮನಸ ಕಾರ್ಯಕರಣಂ, ಪೂರ್ಣ ಮನಸ್ಸಿನಿಂದ ಕೆಲಸವನ್ನ ಮಾಡತಕ್ಕದ್ದು, ಮನಸ್ಸನ್ನ ಪೂರ್ತಿಯಾಗಿ ಆ ಕೆಲಸದಲ್ಲಿ ಸ್ಥಾಪಿಸಿ ಮಾಡತಕ್ಕದ್ದು ಅಂತ ಹೇಳ್ತಿದ್ದಾಳೆ ಈ ಹುಡುಗಿ. ಮುಂದಕ್ಕೆ ಸರ್ವೇ ಉಚಿತಮೇವ ವದಂತಿ, ಎಲ್ಲರೂ ಸರಿಯಾಗಿಯೇ ಹೇಳುತ್ತಿದ್ದಾರೆ. ಅಧುನಾ ಈಗ ವಿಚಾರಯಂತು, ವಿಚಾರ ಮಾಡಿರಿ. ಯದಿ ಮನಃ ಏವ ಮಲಿನಂ ಸ್ಯಾತ್, ಒಂದು ವೇಳೆ ಮನಸ್ಸೇ ಮಲಿನವಾಗಿದ್ದರೆ ಅಂದ್ರೆ ಕೆಡಿಸಲ್ಪಟ್ಟಿದ್ದರೆ, ಉದ್ದೇಶ್ಯಮೇವ ಅನುಚಿತಂ ಸ್ಯಾತ್, ಉದ್ದೇಶವೇ ಸರಿಯಾಗಿ ಇಲ್ಲದಿದ್ದರೆ, ತರ್ಹಿ ಆಗ ಕಿಮಪಿ ಕಾರ್ಯಂ ಸಮ್ಯಕ್ ಕಥಂ ಭವೇತ್, ಆಗ ಯಾವುದಾದ್ರೂ ಕೆಲಸವು ಚೆನ್ನಾಗಿ ಹೇಗೆ ನಡೆಯಲು ಸಾಧ್ಯ ಅಂತ ಈ ಶಿಕ್ಷಕಿಯವರು ಕೇಳ್ತಾರೆ. ಈ ಹುಡುಗ ಹೇಳ್ತಾನೆ, ಏವಂ ಚೇತ್, ಹೀಗಿದ್ದರೆ ತಸ್ಯ ಕಾರ್ಯಸ್ಯ ಫಲಂ ಅಪಿ ದೂಷಿತಂ ಏವ ಸ್ಯಾತ್, ಆ ಕೆಲಸದ ಫಲವೂ ಕೂಡ ದೂಷಿತವಾಗಿಯೇ ಇರುತ್ತದೆ, ಅಂದ್ರೆ ಮಲಿನವಾಗಿಯೇ ಇರುತ್ತದೆ. ಅತಏವ ಅಸ್ಮಾಭಿಃ ಸರ್ವಾಣಿ ಕಾರ್ಯಾಣಿ ಪವಿತ್ರೇಣ ಮನಸಾ ಕರಣೀಯಾನಿ, ಆದ್ದರಿಂದಲೇ ನಮ್ಮಿಂದ ಎಲ್ಲಾ ಕೆಲಸಗಳು ಪವಿತ್ರ ಮನಸ್ಸಿನಿಂದಲೇ ಮಾಡಲ್ಪಡಬೇಕು. ಏತದೇವ ಶಿಕ್ಷಯತಿ ಪ್ರಸ್ತುತಃ ಪಾಠ, ಈ ಪಾಠವು ಕಲಿಸಿಕೊಡುವುದು ಇದನ್ನೇ. ಮನಃಪೂತಂ ಸಮಾಚರೇತ್ ಇತಿ, ಮನಃಪೂತಂ ಸಮಾಚರೇತ್ ಎಂದು. ಮುಂದಕ್ಕೆ ಆಚಾರ್ಯೇ ಅಸ್ಮಿನ್ ಪಾಠೆ ವಿವಿಧೇಭ್ಯಃ ಗ್ರಂಥೇಭ್ಯಃ ಸುಭಾಷಿತಾನಿ ಸಂಕಲಿತಾನಿ ದೃಶ್ಯಂತೆ. ಎಲೈ ಆಚಾರ್ಯೇ ಅವರೇ, ಈ ಪಾಠದಲ್ಲಿ ವಿವಿಧ ಗ್ರಂಥಗಳಿಂದ ಸುಭಾಷಿತಗಳು ಸಂಕಲಿತವಾಗಿ ಇರುವಂತೆ ಕಾಣಿಸುತ್ತವೆ. ಕಿಂ ಏತಾನಿ ಸುಭಾಷಿತಾನಿ ವರ್ತಮಾನ ಸಮಯೇ ಅಪಿ ಉಪಯೋಗೀನಿ ಸಂತಿ, ಈ ಸುಭಾಷಿತಗಳು ಈಗಿನ ಕಾಲದಲ್ಲಿಯೂ ಉಪಯೋಗಕ್ಕೆ ಬರುತ್ತವೆಯೇನು ಅಂತ ಈ ಹುಡುಗ ಕೇಳ್ತಾ ಇದ್ದಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಭವಂತಹ ಸ್ವಯಮೇವ ಚಿಂತೆಯಂತು, ನೀವುಗಳೇ ಸ್ವಂತವಾಗಿ ಆಲೋಚಿಸಿರಿ. ನಂತರ ಅಹಂ ವದಾಮಿ ಆಚಾರ್ಯೇ, ನಾನು ಹೇಳುತ್ತೇನೆ ಆಚಾರ್ಯೇ ಅವರೇ, ಏತಾನಿ ಸುಭಾಷಿತಾನಿ ನ ಕೇವಲಂ ಪಠನಾಯ, ಈ ಸುಭಾಷಿತಗಳು ಕೇವಲ ಓದುವುದಕ್ಕಷ್ಟೇ ಅಲ್ಲದೆ ಅಪಿತು ಜೀವನೇ ಆಚರಣಾಯ ಸಂತಿ, ದೈನಂದಿನ ಜೀವನದಲ್ಲಿ ಅಳವಡಿಸುವುದಕ್ಕೂ ಇವೆ. ಶಿಕ್ಷಕಿ ಹೇಳ್ತಾರೆ, ಸಮ್ಯಕ್ ಉಕ್ತಂ, ಸರಿಯಾಗಿ ಹೇಳಲ್ಪಟ್ಟಿದೆ. ಆಯಾಂತು ಬನ್ನಿ, ವಯಂ ಸುಭಾಷಿತಾನಿ ಪಠಾಮಹ, ನಾವು ಸುಭಾಷಿತಗಳನ್ನ ಓದೋಣ.
ಜೀವನೇ ಚ ಆಚರಾಮಃ, ಹಾಗೂ ಜೀವನದಲ್ಲಿ ಅಳವಡಿಸೋಣ. ಈ ಒಂದು ಪಾಠದಲ್ಲಿ 8 ಸುಭಾಷಿತಗಳಿವೆ. ಒಂದೊಂದಾಗಿ ಅವುಗಳನ್ನ ನೋಡ್ಕೊಂಡು ಬರೋಣ. ಮೊದಲನೇ ಸುಭಾಷಿತ ಬಂದಿರುವಂಥದ್ದು ಮನುಸ್ಮೃತಿಯಿಂದ. ದೃಷ್ಟಿಪೂತನ್ಯಸೇತ್ ಪಾದಂ ವಸ್ತ್ರಪೂತಂಜಲಂ ಪಿಬೇತ್ ಸತ್ಯಪೂತಾಂ ವದೇದ್ ವಾಚಂ ಮನಃಪೂತಂ ಸಮಾಚರೇತ್. ದೃಷ್ಟಿಪೂತನ್ಯಸೇತ್ ಪಾದಂ ವಸ್ತ್ರಪೂತಂಜಲಂ ಪಿಬೇತ್ ಸತ್ಯಪೂತಾಂ ವದೇದ್ ವಾಚಂ ಮನಃಪೂತಂ ಸಮಾಚರೇತ್. ಯಾವುದಾದ್ರೂ ಸುಭಾಷಿತವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲಿಗೆ ನಾವು ಅದರ ಪದಚ್ಛೇದ, ಪದವಿಭಾಗವನ್ನ ಮಾಡಬೇಕು. ದೃಷ್ಟಿಪೂತಂ ನ್ಯಸೇತ್ ಪಾದಂ ವಸ್ತ್ರಪೂತಂ ಜಲಂ ಪಿಬೇತ್ ಸತ್ಯಪೂತಾಂ ವದೇತ್ ವಾಚಂ ಮನಃಪೂತಂ ಸಮಾಚರೇತ್. ನಂತರ ಏನ್ ಮಾಡ್ಬೇಕು? ಅನ್ವಯ ಅಂದ್ರೆ ಗದ್ಯ ಕ್ರಮವನ್ನ ಬರೀಬೇಕು. ಯಾಕೆಂದ್ರೆ ಸಂಸ್ಕೃತ ಶ್ಲೋಕಗಳಲ್ಲಿ ಕ್ರಮ ಯಾವ್ದಿರುತ್ತೋ, ಪದಗಳ ಕ್ರಮ, ಅದು ಗದ್ಯದ ಪ್ರಕಾರ ಇರಲಾರದು. ಹಾಗಾಗಿ ಅದನ್ನ ಗದ್ಯ ಕ್ರಮಕ್ಕೆ ತರುವಂಥದ್ದೇ ಅನ್ವಯ ಕ್ರಮ. ದೃಷ್ಟಿಪೂತಂ ಪಾದಂ ನ್ಯಸೇತ್ ವಸ್ತ್ರಪೂತಂ ಜಲಂ ಪಿಬೇತ್ ಸತ್ಯಪೂತಾಂ ವಾಚಂ ವದೇತ್ ಮನಃಪೂತಂ ಸಮಾಚರೇತ್. ಮನಃಪೂತಂ ಸಮಾಚರೇತ್ ಅನ್ನುವಂಥದ್ದೇ ಪಾಠದ ಶೀರ್ಷಿಕೆ. ಮುಂದಕ್ಕೆ ಏನ್ ಮಾಡ್ಬೇಕು? ಪ್ರತಿಪದಾರ್ಥ, ಪ್ರತಿಯೊಂದು ಪದದ್ದು ಅರ್ಥವನ್ನ ನೋಡತಕ್ಕದ್ದು. ದೃಷ್ಟಿಪೂತಂ ಅಂದ್ರೆ ನೋಟದಿಂದ ಶುದ್ಧವಾದ, ನ್ಯಸೇತ್ ಇಡತಕ್ಕದ್ದು, ಸ್ಥಾಪಿಸತಕ್ಕದ್ದು. ಪಾದಂ ಅಂದ್ರೆ ಪಾದವನ್ನ, ವಸ್ತ್ರಪೂತಂ ಅಂದ್ರೆ ಬಟ್ಟೆಯಿಂದ ಶೋಧಿಸಿ ಶುದ್ಧವಾದ, ಜಲಂ ಅಂದ್ರೆ ನೀರನ್ನು, ಪಿಬೇತ್ ಕುಡಿಯತಕ್ಕದ್ದು, ಸತ್ಯಪೂತಾಂ ಅಂದ್ರೆ ಸತ್ಯದಿಂದ ಶುದ್ಧವಾದ, ವದೇತ್ ಮಾತನಾಡತಕ್ಕದ್ದು, ವಾಚಂ ಅಂದ್ರೆ ಮಾತನ್ನ, ಮನಃಪೂತಂ ಮನಸ್ಸಿನಿಂದ ಆತ್ಮಸಾಕ್ಷಿಯಿಂದ ಶುದ್ಧವಾದದ್ದನ್ನ, ಸಮಾಚರೇತ್ ಆಚರಿಸತಕ್ಕದ್ದು. ಪೂತಂ ಅಂತಂದ್ರೆ ಸಾಮಾನ್ಯವಾಗಿ ಶುದ್ಧವಾದ, ಪವಿತ್ರವಾದ ಅಂತ ಹೇಳಿ ಅರ್ಥ. ಮುಂದಕ್ಕೇನು? ಭಾವಾರ್ಥ, ಒಟ್ಟಾರೆ ಸುಭಾಷಿತದ ಅರ್ಥ. ಒಬ್ಬ ಮನುಷ್ಯನು ತನ್ನ ಕಣ್ಣಿನಿಂದ ನೋಡಿ ಶುದ್ಧವಾದ ಜಾಗದಲ್ಲಿಯೇ ತನ್ನ ಪಾದವನ್ನ ಇಡತಕ್ಕದ್ದು, ವಸ್ತ್ರದಿಂದ ಶೋಧಿಸಿ ಶುದ್ಧವಾದ ಜಲವನ್ನೇ ಸೇವಿಸತಕ್ಕದ್ದು, ಸತ್ಯದಿಂದ ಶುದ್ಧವಾದ ಮಾತನ್ನೇ ಮಾತನಾಡತಕ್ಕದ್ದು, ತನ್ನ ಮನಸ್ಸಿನಿಂದ ಅಂದ್ರೆ ಆತ್ಮಸಾಕ್ಷಿಯಿಂದ ಪರಿಶೀಲಿಸಿ ಶುದ್ಧವಾದ ಕೆಲಸಗಳನ್ನೇ ಆಚರಿಸತಕ್ಕದ್ದು. ಇದರ ನೀತಿ ಹೀಗೆ: ನೋಡಿ ನಡೆಯತಕ್ಕದ್ದು. ಎಲ್ಲಿ ನನ್ನ ಪಾದವನ್ನಿಡ್ತೇನೆ ಅಂತ ನೋಡಿ ಅಲ್ಲಿ ಪಾದವನ್ನಿಡಬೇಕು. ಮಲಿನತೆ ಇಲ್ಲದ ಅಂದರೆ ಶುದ್ಧವಾದ ಜಲವನ್ನೇ ಸೇವಿಸತಕ್ಕದ್ದು. ಹಿಂದಿನ ಕಾಲದಲ್ಲಿ ಒಂದು ಬಟ್ಟೆಯ ಮೂಲಕ ಶೋಧಿಸಿ ಜಲವನ್ನ ಶುದ್ಧಗೊಳಿಸ್ತಾ ಇದ್ರು. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಜಲವನ್ನಷ್ಟೇ ಅಲ್ಲ, ಶುದ್ಧವಾದ ಆಹಾರವನ್ನು ಸೇವಿಸತಕ್ಕದ್ದು ಅಂತ ನಾವು ಅನ್ಕೊಬಹುದು. ಸತ್ಯವಾದ ನುಡಿಯನ್ನೇ ನುಡಿಯತಕ್ಕದ್ದು, ನೀತಿಯುಕ್ತವಾಗಿಯೇ ಧರ್ಮಯುಕ್ತವಾಗಿಯೇ ಆಚರಿಸತಕ್ಕದ್ದು. ಧರ್ಮ ಅಂದ್ರೆ ಏನು ಅನ್ನೋದನ್ನ 2ನೇ ಸುಭಾಷಿತದಲ್ಲಿ ಹೇಳ್ತಾರೆ. ಇದು ಕೂಡ ಮನುಸ್ಮೃತಿಯಿಂದಲೇ ಬಂದಂತಹ ಸುಭಾಷಿತ. ನನಗೆ ಅತ್ಯಂತ ಪ್ರಿಯವಾದ ಸುಭಾಷಿತ ಇದು. ತಿತಿಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂಧರ್ಮ ಲಕ್ಷಣಂ. ಧೃತಿಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂಧರ್ಮ ಲಕ್ಷಣಂ. ಪದಚ್ಛೇದ, ಪದವಿಭಾಗ ಹೀಗೆ: ಧೃತಿ ಕ್ಷಮ ದಮಃ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮಲಕ್ಷಣಂ. ಅನ್ವಯ ಗದ್ಯಕ್ರಮ ಹೀಗೆ: ಧೃತಿ ಕ್ಷಮ ದಮಃ ಅಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಂ ಅಕ್ರೋಧ ಚ ಇತಿ ದಶಕಂ ಧರ್ಮಲಕ್ಷಣಂ ಭವತಿ. ಮುಂದಕ್ಕೆ ಪ್ರತಿಪದಾರ್ಥ. ಧೃತಿ ಅಂತಂದ್ರೆ ಧೈರ್ಯ, ಕ್ಷಮ ಅಂತಂದ್ರೆ ಕ್ಷಮೆ, ಸಹನಶೀಲತೆ, ದಮಃ ಅಂತಂದ್ರೆ ಮನೋ ನಿಗ್ರಹ, ಮನಸ್ಸಿನ ಹತೋಟಿ, ಕಂಟ್ರೋಲ್, ಅಸ್ತೇಯಂ ಅಂದ್ರೆ ಕದಿಯದೆ ಇರುವುದು, ಶೌಚಂ ಅಂದ್ರೆ ಶುದ್ಧಿ, ಇಂದ್ರಿಯ ನಿಗ್ರಹ ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಡುವುದು, ಧೀಹಿ ಅಂದ್ರೆ ಬುದ್ಧಿಶಕ್ತಿ, ವಿವೇಚನಾ ಶಕ್ತಿ, ವಿದ್ಯಾ ಅಂತಂದ್ರೆ ವಿದ್ಯೆ, ಜ್ಞಾನ, ಸತ್ಯಂ ಅಂದ್ರೆ ಸತ್ಯವಂತಿಕೆ, ಅಕ್ರೋಧ ಅಂದ್ರೆ
ಕೋಪಗೊಳ್ಳದಿರುವುದು. ದಶಕಂ ಅಂದ್ರೆ 10, ಧರ್ಮಲಕ್ಷಣಂ ಅಂದ್ರೆ ಧರ್ಮದ ಲಕ್ಷಣಗಳು. ಇದರ ಒಟ್ಟಾರೆ ಅರ್ಥ ಸಾರಾಂಶ ಹೀಗೆ, ಭಾವಾರ್ಥ: ಧರ್ಮದ 10 ಲಕ್ಷಣಗಳು ಇವುಗಳು. ಮೊದಲನೇದು ಧೃತಿ, ಧೈರ್ಯ, ತಾಳ್ಮೆ, ಸ್ಥಿರತೆ. ಕ್ಷಮ ಅಂದ್ರೆ ಕ್ಷಮೆ, ಸಹನಶೀಲತೆ. ದಮಃ ಅಂದ್ರೆ ಮನಸ್ಸಿನ ಮೇಲೆ ಹತೋಟಿ. ಅಸ್ತೇಯಂ ಅಂದ್ರೆ ಕದಿಯದೆ ಇರುವುದು. ಶೌಚಂ ಅಂತಂದ್ರೆ ಒಳಗಿನ ಹಾಗೂ ಹೊರಗಿನ ಶುದ್ಧಿ. ಒಳಗಿನ ಶುದ್ಧಿ ಅಂತಂದ್ರೆ ನಮ್ಮ ಭಾವನೆಗಳ, ನಮ್ಮ ಆಲೋಚನೆಗಳಲ್ಲಿ ಶುದ್ಧಿ. ಹೊರಗಿನ ಶುದ್ಧಿ ಅಂದ್ರೆ ದೇಹದ ಶುದ್ಧಿ. ಇಂದ್ರಿಯ ನಿಗ್ರಹ ಅಂತಂದ್ರೆ ಇಂದ್ರಿಯಗಳ ಮೇಲೆ ಹತೋಟಿ. ಧೀಹಿ ಅಂದ್ರೆ ಬುದ್ಧಿ, ವಿವೇಚನಾ ಶಕ್ತಿ, ವಿವೇಕ. ವಿದ್ಯಾ ಅಂದ್ರೆ ವಿದ್ಯೆ, ಜ್ಞಾನ. ಸತ್ಯಂ ಅಂತಂದ್ರೆ ಸತ್ಯ, ಸತ್ಯವಂತಿಕೆ. ಅಕ್ರೋಧ ಅಂದ್ರೆ ಕೋಪಗೊಳ್ಳದಿರುವಿಕೆ. ಇದುವೇ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಜಗತ್ತಿನ ಎಲ್ಲಾ ಜಾಗಗಳಲ್ಲಿಯೂ ಮತ್ತು ಸಾರ್ವಕಾಲಿಕವಾದ ಅಂದ್ರೆ ಭೂತಕಾಲದಲ್ಲಿ, ಇಂದಿನ ಕಾಲದಲ್ಲಿ ಮತ್ತು ಮುಂಬರುವ ಎಲ್ಲಾ ಕಾಲಗಳಲ್ಲಿಯೂ ಅನ್ವಯಿಸಬಹುದಾದಂತಹ ಸನಾತನ ಧರ್ಮದ 10 ನಿಯಮಗಳು, 10 ಲಕ್ಷಣಗಳು ಈ ಶ್ಲೋಕದಲ್ಲಿ ಇವೆ. ಮುಂದಿನ ಶ್ಲೋಕ ಶ್ರೀಮದ್ ಭಗವದ್ಗೀತೆಯ ಶ್ಲೋಕ ಇದು. ನನಗೆ ಅತ್ಯಂತ ಪ್ರಿಯವಾದ ಗ್ರಂಥ ಭಗವದ್ಗೀತೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಪದಚ್ಛೇದ, ಪದವಿಭಾಗ ಹೀಗೆ: ಯತ್ ಯತ್ ಆಚರತಿ ಶ್ರೇಷ್ಠಃ ತತ್ ತತ್ ಏವ ಇತರಃ ಜನಃ ಸಹ ಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಅನ್ವಯ ಗದ್ಯಕ್ರಮ ಹೀಗೆ: ಶ್ರೇಷ್ಠಃ ಯತ್ ಯತ್ ಆಚರತಿ, ಇತರಃ ಜನಃ ತತ್ತದೇವ ಆಚರತಿ, ಸಹ ಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಇದರ ಪ್ರತಿಪದಾರ್ಥ ಹೀಗೆ: ಯತ್ ಯತ್ ಅಂದ್ರೆ ಯಾವುದನ್ನು, ಆಚರತಿ ಆಚರಿಸುತ್ತಾನೆ, ಶ್ರೇಷ್ಠ ಶ್ರೇಷ್ಠ ವ್ಯಕ್ತಿಯು, ತತ್ತತ್ ಅದನ್ನು ಅದೆಲ್ಲವನ್ನು, ಏವ ಅದೇ ಅದುವೇ ಅಂದ್ರೆ ಒತ್ತಿ ಹೇಳುವಂಥದ್ದು, ಇತರಃ ಜನಃ ಇತರ ಜನರು, ಸಹ ಅಂದ್ರೆ ಅವನು, ಯತ್ ಪ್ರಮಾಣಂ ಯಾವ ಪ್ರಮಾಣವನ್ನ, ಕುರುತೆ ಆಚರಿಸುತ್ತಾನೆ ಮಾಡುತ್ತಾನೆ, ಲೋಕಃ ಲೋಕವು, ತತ್ ಅದನ್ನು, ಅನುವರ್ತತೆ ಅನುಸರಿಸುತ್ತದೆ ಅಥವಾ ಅನುಕರಿಸುತ್ತದೆ. ಇದರ ಒಟ್ಟಾರೆ ತಾತ್ಪರ್ಯ ಹೀಗೆ: ಒಬ್ಬ ಶ್ರೇಷ್ಠ ವ್ಯಕ್ತಿಯು ಯಾವುದನ್ನ ಆಚರಿಸುತ್ತಾನೆಯೋ ಇತರ ಜನರೂ ಸಹ ಅದನ್ನೇ ಆಚರಿಸುತ್ತಾರೆ. ಆ ಶ್ರೇಷ್ಠ ವ್ಯಕ್ತಿಯು ಯಾವ ಪ್ರಮಾಣವನ್ನ ಸಾಧಿಸುತ್ತಾನೆಯೋ ಇಡೀ ಲೋಕವೇ ಆ ಪ್ರಮಾಣವನ್ನ ಅನುಸರಿಸುತ್ತದೆ, ಅನುಕರಿಸುತ್ತದೆ. ನೀತಿ ಏನು ಅಂದ್ರೆ, ನೀವು ಎಂದೆಂದಿಗೂ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿರಲು ಪ್ರಯತ್ನ ಪಡಬೇಕು. ಆದರ್ಶ ವ್ಯಕ್ತಿ ಅಂದ್ರೆ ರೋಲ್ ಮಾಡೆಲ್ ಅಂತ ಹೇಳಿ. ನೀವು ಪ್ರಮಾಣಗಳನ್ನು ಎಷ್ಟು ಎತ್ತರದಲ್ಲಿ ಸ್ಥಾಪಿಸಬೇಕೆಂದರೆ ಇಡೀ ಲೋಕವೇ ನಿಮ್ಮ ಪ್ರಮಾಣವನ್ನ ಅನುಸರಿಸಲು ಯತ್ನಿಸಬೇಕು. ಸಮಾಜದಲ್ಲಿ ಒಬ್ಬ ಮಾದರಿ ವ್ಯಕ್ತಿಯಾಗಿ ಬದುಕಲು ಮುಂದಾಗಿರಿ ಎನ್ನುವ ಉಪದೇಶವನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೊಡ್ತಿದ್ದಾನೆ. ನಿಮಗೊಂದು ಕೆಲಸ, ಇವಾಗ ನಿಮ್ಮ 30ನೆಯ ವಯಸ್ಸಿನೊಳಗಡೆ, ನೀವು 30ನೇ ವಯಸ್ಸನ್ನ ತಲುಪುವುದರೊಳಗಾಗಿ ಶ್ರೀಮದ್ ಭಗವದ್ಗೀತೆಯ 700 ಶ್ಲೋಕಗಳನ್ನು ಪಾರಾಯಣ ಮಾಡಿ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಗ್ರಹಣ ಮಾಡಿರಿ ಎನ್ನುವಂಥದ್ದು ನನ್ನ ಆಸೆ. ಹಾಗೂ ಜೀವನ ಪರ್ಯಂತ ಈ ಪುಸ್ತಕವನ್ನ ಒಂದು ಜೀವನ ಕೈಪಿಡಿಯನ್ನಾಗಿ ಉಪಯೋಗಿಸಿರಿ ಅಂತ ಹೇಳಿ gitapress.org ಇಲ್ಲಿಂದ ನೀವು ಭಗವದ್ಗೀತೆಯ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಪ್ರತಿಪದಾರ್ಥ ಮತ್ತು ತಾತ್ಪರ್ಯ ಈ ಒಂದು ಪುಸ್ತಕವನ್ನು ನೀವು ಕೊಳ್ಳಬಹುದು. ಕನ್ನಡ ಭಾಷೆಯಲ್ಲಿಯೂ ಇದೆ ಅನ್ನೋದನ್ನು ನೀವು ನೋಡಬಹುದು. ಅದ್ಭುತವಾದ ಪುಸ್ತಕಗಳು ಇವುಗಳು. ಇವುಗಳಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಯಾವ್ದಿದೆಯೋ ಅದನ್ನ ತೆಗೆದುಕೊಂಡು ಆನ್ಲೈನ್ ನಲ್ಲಿ ನೀವು ಆರ್ಡರ್ ಮಾಡಿ ಓದಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೇನೆ. ಮುಂದಿನ ಶ್ಲೋಕ: ಅಭ್ಯಾಸೇನ ಕ್ರಿಯಾ ಸರ್ವಾ ಅಭ್ಯಾಸಾತ್ ಸಕಲಾ ಕಲಾಃ ಅಭ್ಯಾಸಾತ್ ಧ್ಯಾನ ಮೌನಾದಿ ಕಿಮಭ್ಯಾಸಸ್ಯ ದುಷ್ಕರಂ. ಅಭ್ಯಾಸೇನ ಕ್ರಿಯಾ ಸರ್ವಾ ಅಭ್ಯಾಸಾತ್ ಸಕಲಾ ಕಲಾಃ
ಅಭ್ಯಾಸಾತ್ ಧ್ಯಾನ ಮೌನಾದಿ ಕಿಮಭ್ಯಾಸಸ್ಯ ದುಷ್ಕರಂ. ಪದಚ್ಛೇದ ಪದವಿಭಾಗ ಹೀಗೆ: ಅಭ್ಯಾಸೇನ ಕ್ರಿಯಾಃ ಸರ್ವಾಃ, ಅಭ್ಯಾಸಾತ್ ಸಕಲಾಃ ಕಲಾಃ, ಅಭ್ಯಾಸಾತ್ ಧ್ಯಾನ ಮೌನ ಆದಿ ಕಿಂ ಅಭ್ಯಾಸಸ್ಯ ದುಷ್ಕರಂ. ಅನ್ವಯ ಗದ್ಯಕ್ರಮ ಹೀಗೆ: ಸರ್ವಾಃ ಕ್ರಿಯಾಃ ಅಭ್ಯಾಸೇನ ಸಿದ್ಧ್ಯಂತಿ, ಸಕಲಾಃ ಕಲಾಃ ಅಭ್ಯಾಸಾತ್ ಸಿದ್ಧ್ಯಂತಿ, ಧ್ಯಾನ ಮೌನಾದಿ ಅಪಿ ಅಭ್ಯಾಸಾತ್ ಸಿದ್ಧ್ಯತಿ, ಅಭ್ಯಾಸಸ್ಯ ದುಷ್ಕರಂ ಕಿಮಸ್ತಿ. ಈಗ ಪ್ರತಿಪದಾರ್ಥ: ಅಭ್ಯಾಸೇನ ಅಂದ್ರೆ ಅಭ್ಯಾಸದಿಂದ, ಕ್ರಿಯಾಃ ಕ್ರಿಯೆಗಳು ಕೆಲಸಗಳು, ಸರ್ವಾಃ ಎಲ್ಲವೂ, ಅಭ್ಯಾಸಾತ್ ಅಭ್ಯಾಸದಿಂದ, ಸಕಲಾಃ ಸಕಲವೂ, ಕಲಾಃ ಕಲೆಗಳು, ಅಭ್ಯಾಸಾತ್ ಅಭ್ಯಾಸದಿಂದ, ಧ್ಯಾನ ಮೌನ ಆದಿ ಧ್ಯಾನ ಏಕಾಗ್ರತೆ, ಮೌನ ಮುಂತಾದವುಗಳು, ಕಿಂ ಏನು ಯಾವುದು, ಅಭ್ಯಾಸಸ್ಯ ಅಭ್ಯಾಸದ, ದುಷ್ಕರಂ ಕಷ್ಟವು. ಈಗ ಭಾವಾರ್ಥ ಒಟ್ಟಾರೆ ಅರ್ಥ: ಅಭ್ಯಾಸದಿಂದ ಎಲ್ಲಾ ಕೆಲಸಗಳನ್ನು ಸಾಧಿಸಬಹುದು, ಅಭ್ಯಾಸದಿಂದ ಎಲ್ಲಾ ಕಲೆಗಳಲ್ಲಿಯೂ ನಿಪುಣನಾಗಬಹುದು, ಅಭ್ಯಾಸದಿಂದ ಏಕಾಗ್ರತೆಯನ್ನು ಹಾಗೂ ಮೌನವನ್ನು ಪಡೆಯಬಹುದು. ಮೌನ ಅಂದ್ರೆ ಸಂದರ್ಭಕ್ಕೆ ಅನುಸಾರ ಯಾವಾಗ ಮೌನವಾಗಿರ್ಬೇಕು, ಯಾವಾಗ ಮಾತನಾಡಬೇಕು ಎನ್ನುವಂತಹ ಒಂದು ಕಲೆ, ಅದನ್ನು ನಾವು ಅಭ್ಯಾಸದಿಂದ ಸಾಧಿಸಬಹುದು. ಹೇಳು, ಅಭ್ಯಾಸದಿಂದ ಯಾವುದನ್ನು ಪಡೆಯಲು ಆಗುವುದಿಲ್ಲವೆಂದು ಅಂತ ಕೇಳ್ತಿದ್ದಾರೆ ಸುಭಾಷಿತಕಾರರು. ನೀತಿ ಏನು ಅಂದ್ರೆ, ಈ ಲೋಕದಲ್ಲಿ ಯಾವುದಾದರೊಂದು ಕೆಲಸದಲ್ಲಿ, ಕಲೆಯಲ್ಲಿ ಮುಂತಾದವುಗಳಲ್ಲಿ ಪ್ರವೀಣನಾಗಬೇಕಾದರೆ ನಿರಂತರ ಅಭ್ಯಾಸ ಅವಶ್ಯಕ. ಯಾವಾಗಲೂ ಅಭ್ಯಾಸದಲ್ಲಿ ಹಾಗೂ ಪರಿಶ್ರಮದಲ್ಲಿ ನಿರತರಾಗಿರಿ, ನಿಮ್ಮ ಪ್ರಯತ್ನಗಳಲ್ಲಿ ಸ್ಥಿರತೆ ಇರಲಿ, ಅಭ್ಯಾಸದಿಂದ ಪರಿಪೂರ್ಣತೆ ಉಪಲಬ್ಧವಾಗುತ್ತದೆ. ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಂತ ಹೇಳಿ. 5ನೇ ಸುಭಾಷಿತ, ಇದು ಭರ್ತೃಹರಿಯ ನೀತಿ ಶತಕದಿಂದ ಆಯ್ಕೆ ಮಾಡಿದಂತ ಸುಭಾಷಿತ. ಇದು ಭರ್ತೃಹರಿ ಶತಕತ್ರಯ ಅಂದ್ರೆ 300 ಶ್ಲೋಕಗಳನ್ನ ಸುಭಾಷಿತ ರೂಪದಲ್ಲಿ ಕೊಟ್ಟಿದ್ದಾನೆ. ಮೊದಲನೆಯದು ನೀತಿ ಶತಕ, 100 ಶ್ಲೋಕಗಳು ನೀತಿಯ ಮೇಲೆ, ಮುಂದಕ್ಕೆ ಶೃಂಗಾರ ಶತಕ, ಆಮೇಲೆ ವೈರಾಗ್ಯ ಶತಕ ಅಂತ ಹೇಳಿ. ಇದು ನೀತಿ ಶತಕದ ಶ್ಲೋಕ. ಇದು ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈಃ, ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಃ, ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ, ಪ್ರಾರಭ್ಯ ಚೋತ್ತಮ ಜನಾಃ ನ ಪರಿತ್ಯಜಂತೆ. ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈಃ, ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಃ, ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ, ಪ್ರಾರಭ್ಯ ಚೋತ್ತಮ ಜನಾಃ ನ ಪರಿತ್ಯಜಂತೆ. ಪದವಿಭಾಗ ಹೀಗೆ: ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಃ, ಪ್ರಾರಭ್ಯ ವಿಘ್ನ ವಿಹತಾಃ ವಿರಮಂತಿ ಮಧ್ಯಾಃ, ವಿಘ್ನೈಃ ಪುನಃ ಪುನಃ ಅಪಿ ಪ್ರತಿಹನ್ಯಮಾನಾಃ, ಪ್ರಾರಭ್ಯ ಚ ಉತ್ತಮ ಜನಾಃ ನ ಪರಿತ್ಯಜಂತಿ. ಅನ್ವಯ ಗದ್ಯಕ್ರಮ ಹೀಗೆ: ನೀಚೈಃ ವಿಘ್ನ ಭಯೇನ ಕಾರ್ಯಂ ನ ಪ್ರಾರಭ್ಯತೆ ಖಲು, ಮಧ್ಯಾಃ ಕಾರ್ಯಂ ಪ್ರಾರಭ್ಯ ವಿಘ್ನ ವಿಹತಾಃ ಕಾರ್ಯಾತ್ ವಿರಮಂತಿ, ಉತ್ತಮ ಜನಾಃ ಕಾರ್ಯಂ ಪ್ರಾರಭ್ಯ ವಿಘ್ನೈಃ ಪುನಃ ಪುನಃ ಅಪಿ ಪ್ರತಿಹನ್ಯಮಾನಾಃ ಕಾರ್ಯಂ ನ ಪರಿತ್ಯಜಂತಿ. ಪ್ರತಿಪದಾರ್ಥ ಹೀಗೆ: ಪ್ರಾರಭ್ಯತೆ ಅಂದ್ರೆ ಪ್ರಾರಂಭಿಸುತ್ತಾನೆ, ನಖಲು ಇಲ್ಲವೇ ಇಲ್ಲ, ವಿಘ್ನ ಭಯೇನ ಅಡಚಣೆಗಳ ಭಯದಿಂದ, ನೀಚೈಹಿ ನೀಚರಿಂದ, ಅಧಮರಿಂದ, ಪ್ರಾರಭ್ಯ ಪ್ರಾರಂಭಿಸಿ, ವಿಘ್ನ ವಿಹತಾಹ ವಿಘ್ನಗಳಿಂದ ಹೊಡೆಯಲ್ಪಟ್ಟು, ವಿರಮಂತಿ ವಿರಮಿಸುತ್ತಾರೆ ನಿಲ್ಲಿಸುತ್ತಾರೆ, ಮಧ್ಯಾಹ ಮಧ್ಯಮರು, ವಿಘ್ನೈಹಿ ವಿಘ್ನಗಳಿಂದ, ಪುನಃ ಪುನಃ ಮತ್ತೆ ಮತ್ತೆ, ಪ್ರತಿಹನ್ಯಮಾನಾಹ ತಡೆಯಲ್ಪಟ್ಟರು ಕಷ್ಟಗಳಿಗೆ ಒಳಪಟ್ಟರು, ಪ್ರಾರಭ್ಯ ಪ್ರಾರಂಭಿಸಿ, ಚ ಮತ್ತು ಹಾಗೂ, ಉತ್ತಮ ಜನಾಹ ಉತ್ತಮ ಜನರು, ನ ಪರಿತ್ಯಜಂತಿ ಬಿಡುವುದಿಲ್ಲ. ಒಟ್ಟಾರೆ ಅರ್ಥ ಹೀಗೆ, ಭಾವಾರ್ಥ: ಅಧಮರು ಅಡಚಣೆಗಳ ಭಯದಿಂದ ಯಾವ ಕೆಲಸವನ್ನೂ ಪ್ರಾರಂಭಿಸುವುದೇ ಇಲ್ಲ. ಮಧ್ಯಮ ಜನರು ಕೆಲಸವನ್ನು ಪ್ರಾರಂಭಿಸಿ ಅಡಚಣೆಗಳ ಹೊಡೆತ ಬಿದ್ದಾಗ ಆ ವಿಘ್ನಗಳಿಂದ ವ್ಯಥೆಪಟ್ಟು ಮಧ್ಯದಲ್ಲಿಯೇ ವಿರಮಿಸುತ್ತಾರೆ, ಕೆಲಸವನ್ನ ನಿಲ್ಲಿಸಿಯೇ ಬಿಡುತ್ತಾರೆ.
ಆದರೆ ಉತ್ತಮ ಜನರು ಎಷ್ಟೇ ಅಡಚಣೆಗಳು ಮತ್ತೆ ಮತ್ತೆ ಎದುರಾದರೂ ಅವರು ಆರಂಭಿಸಿದ ಕೆಲಸವನ್ನು ಬಿಟ್ಟು ಹೋಗುವುದಿಲ್ಲ. ನೀತಿ ಏನು ಅಂದ್ರೆ, ಎಷ್ಟೇ ತೊಂದರೆಗಳು ಬಂದರೂ ಪ್ರಾರಂಭಿಸಿದ ಕೆಲಸಗಳನ್ನು ಬಿಡಲೇಬೇಡಿರಿ. ಎಂಥ ಕೆಲಸವನ್ನು ನೀವು ಆಚರಿಸಬೇಕು ಅಂದ್ರೆ, ಧರ್ಮಸಮ್ಮತವಾದ ಕೆಲಸಗಳನ್ನೇ ಆಚರಿಸತಕ್ಕದ್ದು. ಧರ್ಮ ಅನ್ನೋ ಪದದ ಅರ್ಥವನ್ನ ಇದೇ ಪಾಠದ 2ನೇ ಸುಭಾಷಿತದಲ್ಲಿ ನಾವು ನೋಡಿದ್ವಿ. ಧರ್ಮಸಮ್ಮತವಾದ ಕೆಲಸವನ್ನ ಯಾವುದನ್ನ ಪ್ರಾರಂಭಿಸಿದ್ರೂ ಕೂಡ ಮಧ್ಯದಲ್ಲಿ ಬಿಡಬಾರದು ಅನ್ನುವಂಥದ್ದು ಈ ಒಂದು ಸುಭಾಷಿತದ ಅರ್ಥ. ಮುಂದಕ್ಕೆ ಪಂಚತಂತ್ರದ ಮಿತ್ರಭೇದ ಅನ್ನೋ ಭಾಗದ ಸುಭಾಷಿತ ಇದು. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷಾ ವದಂತೆ ದೈವನ್ನಿಹತ್ಯ ಕುರು ಪೌರುಷಮಾತ್ಮಶಕ್ತ್ಯಾ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷಾ ವದಂತೆ ದೈವನ್ನಿಹತ್ಯ ಕುರು ಪೌರುಷಮಾತ್ಮಶಕ್ತ್ಯಾ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಪದವಿಭಾಗ ಹೀಗೆ: ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ದೈವೇನ ದೇಯಂ ಇತಿ ಕಾ ಪುರುಷಾಃ ವದಂತಿ ದೈವಂ ನಿಹತ್ಯ ಕುರು ಪೌರುಷಂ ಆತ್ಮಶಕ್ತ್ಯಾ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕಹ ಅತ್ರ ದೋಷಃ ಅಂಥೇಳಿ. ಅನ್ವಯ ಗದ್ಯಕ್ರಮ ಹೀಗೆ: ಲಕ್ಷ್ಮೀ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ದೈವೇನ ದೇಯಂ ಇತಿ ತು ಕಾ ಪುರುಷಾಃ ವದಂತಿ ದೈವಂ ನಿಹತ್ಯ ಆತ್ಮಶಕ್ತ್ಯಾ ಪೌರುಷಂ ಕುರು ಯತ್ನೇ ಕೃತೆ ಯದಿ ಕಾರ್ಯಂ ನ ಸಿದ್ಧ್ಯತಿ ತರ್ಹಿ ಅತ್ರ ಕಹ ದೋಷಃ ಸ್ಯಾತ್ ಅಂತ ಹೇಳಿ. ಈ ಒಂದು ಶ್ಲೋಕದ ಪ್ರತಿಪದಾರ್ಥ ಹೀಗೆ: ಉದ್ಯೋಗಿನಂ ಅಂದ್ರೆ ಪ್ರಯತ್ನಶೀಲನಾದವನನ್ನ, ಪುರುಷ ಸಿಂಹಂ ಮನುಷ್ಯರಲ್ಲಿ ಸಿಂಹದಂತೆ ಇರುವವನನ್ನ, ಉಪೈತಿ ಸಮೀಪಿಸುತ್ತಾಳೆ ಯಾರು? ಲಕ್ಷ್ಮೀ. ಲಕ್ಷ್ಮಿ ಅಂದ್ರೆ ಸಂಪತ್ತಿನ ದೇವತೆ. ದೈವೇನ ದೈವದಿಂದ, ಅದೃಷ್ಟದಿಂದ, ದೇಯಂ ಕೊಡಲ್ಪಟ್ಟಿದೆ ಇತಿ ಎಂದು ಕಾ ಪುರುಷಾಹ ಹೇಡಿಗಳು, ನೀಚರು ವದಂತಿ ಹೇಳುತ್ತಾರೆ. ದೈವಂ ದೈವವನ್ನ, ಅದೃಷ್ಟವನ್ನ, ನಿಹತ್ಯ ಅತಿಕ್ರಮಿಸಿ, ಕುರು ಮಾಡು, ಪೌರುಷಂ ಪುರುಷ ಪ್ರಯತ್ನವನ್ನ, ಆತ್ಮಶಕ್ತಿಯ ಅಂತರಂಗದ ಶಕ್ತಿಯಿಂದ ಅಂದ್ರೆ ಒಳಗಿನ ಶಕ್ತಿಯಿಂದ, ಯತ್ನೆ ಪ್ರಯತ್ನವು ಕೃತೆ ಮಾಡಲ್ಪಟ್ಟರೆ, ಯದಿ ಒಂದು ವೇಳೆ, ನ ಸಿದ್ಧ್ಯತಿ ಸಿದ್ಧಿಸದಿದ್ದರೂ ಅತ್ರ ಕಹ ದೋಷಃ ದೋಷವೇನಿದೆ ಅಂತ ಹೇಳಿ. ಈಗ ಈ ಸುಭಾಷಿತದ ಭಾವಾರ್ಥ ಸಾರಾಂಶ. ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು ಒಬ್ಬ ಪ್ರಯತ್ನಶೀಲನಾದ ಸಿಂಹ ಸದೃಶನಾದ ವ್ಯಕ್ತಿಯ ಬಳಿಗೆ ಬರುತ್ತಾಳೆ. ಹೇಡಿಗಳು ಹೇಳುವುದು ಏನೆಂದರೆ, ಅದೃಷ್ಟದಿಂದ ಸಂಪತ್ತು ಬರುತ್ತದೆ ಎಂದು. ಅದೃಷ್ಟವನ್ನು ಮೀರಿ ನಿನ್ನ ಅಂತರಂಗದ ಶಕ್ತಿಯಿಂದ ಅಂದ್ರೆ ಒಳಗಿನ ಶಕ್ತಿಯಿಂದ ಪೌರುಷದೊಂದಿಗೆ ಪ್ರಯತ್ನಶೀಲನಾಗೋ. ಪ್ರಯತ್ನ ಪಟ್ಟರೂ ಸಫಲತೆಯು ಒದಗಿ ಬರದಿದ್ದರೆ ಏನು ದೋಷವಿದೆ? ನಿನ್ನ ದೋಷವಾವುದೂ ಇಲ್ಲ. ನೀತಿ ಏನು ಅಂತಂದ್ರೆ, ಕೇವಲ ಅದೃಷ್ಟವನ್ನೇ ನಂಬಿ ಬದುಕಬೇಡ. ಪ್ರಯತ್ನಶೀಲನಾಗಿ ಕೆಲಸ ಮಾಡು. ಸಫಲತೆ ಸಿಗಲಿ ಸಿಗದೇ ಇರಲಿ, ಸಫಲತೆ ಒದಗಬೇಕಾದರೆ ಅನೇಕ ಅಂಶಗಳಿವೆ. ಆದರೆ ಒಂದು ಕೆಲಸ ಸಫಲವಾಗದಿದ್ದರೆ ನಿನ್ನ ಪ್ರಯತ್ನ ಇಲ್ಲದಿರುವಿಕೆ ಒಂದು ಕಾರಣವಾಗದಿರಲಿ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಈ ಸುಭಾಷಿತದಲ್ಲಿ. 7ನೇ ಶ್ಲೋಕ. ಇದು ಮಾಲವಿಕಾಗ್ನಿ ಮಿತ್ರಂ ಅಂದ್ರೆ ಮಹಾಕವಿ ಕಾಳಿದಾಸ ಬರೆದಂಥ ಶ್ಲೋಕ ಇದು. ಪುರಾಣಮಿತ್ಯೇವನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷ್ಯಾಂತರದ್ ಭಜಂತೆ ಮೂಢಃ ಪರ ಪ್ರತ್ಯಯನೇಯ ಬುದ್ಧಿಃ. ಪುರಾಣಮಿತ್ಯೇವನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷ್ಯಾನ್ಯತರದ್ ಭಜಂತೆ ಮೂಢಃ ಪರ ಪ್ರತ್ಯಯನೇಯ ಬುದ್ಧಿಃ. ಪದಚ್ಛೇದ ಹೀಗಿದೆ: ಪುರಾಣಂ ಇತಿ ಏವ ನ ಸಾಧು ಸರ್ವಂ ನ
ಚ ಅಪಿ ಕಾವ್ಯಂ ನವಂ ಇತಿ ಅವದ್ಯಂ ಸಂತಃ ಪರೀಕ್ಷ್ಯ ಅನ್ಯತರತ್ ಭಜಂತೆ ಮೂಢಃ ಪರಪ್ರತ್ಯಯನೇಯ ಬುದ್ಧಿ ಅಂತ ಹೇಳಿ ಅನ್ವಯ ಹೀಗೆ. ಪುರಾಣಂ ಇತಿ ಸರ್ವಂ ಸಾಧು ನ ವರ್ತತೆ, ಕಾವ್ಯಂ ನವಮಿತಿ ಅವದ್ಯಂ ನ ವರ್ತತೆ, ಸಂತಃ ಪರೀಕ್ಷ್ಯ ಅನ್ಯತರದ್ ಭಜಂತೆ ಮೂಢಃ ಪರಪ್ರತ್ಯಯನೇಯ ಬುದ್ಧಿ ಭವತಿ. ಈಗ ಪ್ರತಿಪದಾರ್ಥ ಹೀಗೆ. ಪುರಾಣಂ ಅಂದ್ರೆ ಪುರಾತನವಾದದ್ದು, ಇತಿ ಏವ ಅದಕ್ಕಾಗಿಯೇ, ನ ಇಲ್ಲ ಅಲ್ಲ, ಸಾಧು ಸರಿಯಾದದ್ದು, ಸರ್ವಂ ಸಕಲವು, ನ ಇಲ್ಲ ಅಲ್ಲ, ಛ ಅಪಿ ಹಾಗೂ ಅದುವೇ, ಕಾವ್ಯಂ ಕಾವ್ಯ, ನವಂ ಹೊಸದು, ಇತಿ ಆದ್ದರಿಂದ, ಅವದ್ಯಂ ಕಳಪೆಯಾದದ್ದು, ಸಂತಹ ಸಜ್ಜನರು ಪರೀಕ್ಷಿಸಿ, ಅನ್ಯತರತ್ ಸರಿಯಾದದ್ದನ್ನ ಭಜಂತೆ ಸ್ವೀಕರಿಸುತ್ತಾರೆ, ಮೂಢಃ ಮೂರ್ಖರು, ಪರಪ್ರತ್ಯಯನೇಯ ಬುದ್ಧಿ ಅಂದ್ರೆ ಇತರರ ಅಭಿಪ್ರಾಯಗಳ ಹಾಗೆ ನಡೆದುಕೊಳ್ಳುತ್ತಾರೆ ಅಂತ ಹೇಳಿ. ಈಗ ಒಟ್ಟಾರೆ ಅರ್ಥ ಹೀಗೆ. ಯಾವುದೋ ಒಂದು ವಸ್ತುವೋ ತತ್ವವೋ ಕೃತಿಯೋ ಪುರಾತನವಾದದ್ದು ಎನ್ನುವ ಕಾರಣದಿಂದಲೇ ಅದನ್ನು ಸರಿಯಾದದ್ದು ಎಂದು ನಿರ್ಧರಿಸಲಾಗದು. ಹಾಗೆಯೇ ಒಂದು ಕವಿತೆಯು ಹೊಸದಾದದ್ದು ಎನ್ನುವ ಕಾರಣದಿಂದಲೇ ಅದರಲ್ಲಿ ಕೊರತೆಗಳಿವೆ ಎಂದು ನಿರ್ಧರಿಸಲಾಗದು. ಸಜ್ಜನರು ಕೂಲಂಕುಷವಾಗಿ ಪರೀಕ್ಷಿಸಿ ಸರಿಯಾದದ್ದನ್ನ ಒಪ್ಪಿಕೊಳ್ಳುತ್ತಾರೆ. ಮಂದಬುದ್ಧಿಯವರು ಇತರರ ಅಭಿಪ್ರಾಯಗಳನ್ನ ಆಧರಿಸಿ ನಡೆದುಕೊಳ್ಳುತ್ತಾರೆ. ನೀತಿ ಏನು ಅಂತಂದ್ರೆ, ಇತರರ ಅಭಿಪ್ರಾಯಗಳನ್ನು ಹಾಗೆಯೇ ಒಪ್ಪಿಕೊಳ್ಳಬೇಡಿರಿ, ಸರಿಯಾಗಿ ಪರೀಕ್ಷಿಸಿ ಸರಿ ತಪ್ಪುಗಳನ್ನು ನಿಷ್ಕರ್ಷಿಸಿರಿ ಅಂತ ಹೇಳಿ ಇದರ ಅರ್ಥ. ಇದಕ್ಕೊಂದು ಹಿನ್ನೆಲೆ ಇದೆ ಈ ಸುಭಾಷಿತಕ್ಕೆ. ಕಾಳಿದಾಸ 1500 ವರ್ಷಕ್ಕಿಂತಲೂ ಮುಂಚೆ ಇದ್ದಂತಹ ಮಹಾಕವಿ. ಅವನು ಮೊದಲು ತನ್ನ ಸಾಹಿತ್ಯವನ್ನ ರಚಿಸಿದಾಗ ಯಾರೂ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ ಅಂತ ಹೇಳ್ತಾರೆ. ಅವನ ಹಿಂದೆ ಇದ್ದಂತಹ ಭಾಸ ಮಹಾನಾಟಕಕಾರ, ಮತ್ತೆ ವೇದವ್ಯಾಸರು, ಮತ್ತೆ ವಾಲ್ಮೀಕಿ ಮುಂತಾದ ಕವಿಗಳ ಕೃತಿಗಳನ್ನೇ ಜನ ಪರಿಗಣಿಸ್ತಾ ಇದ್ರು. ಕಾಳಿದಾಸನ ಕೃತಿಗಳನ್ನ ಯಾರು ಲೆಕ್ಕಿಸಲೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾಳಿದಾಸನಿಗೆ ಬೇಸರವಾಗಿ ಈ ತರ ಒಂದು ಪದ್ಯವನ್ನ ರಚಿಸಿದ್ದ ಅಂತ ಹೇಳಿ. ಯಾವುದೋ ಹೊಸದು ಅನ್ನೋದನ್ನ ನೀವು ನೇರವಾಗಿ ತಿರಸ್ಕರಿಸಬೇಡಿಪ್ಪ, ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅನ್ನೋ ಒಂದು ಮಾತನ್ನ ಕಾಳಿದಾಸ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಕಡೇ ಶ್ಲೋಕ ಇದು. ಕಿರಾತಾರ್ಜುನೀಯ ಅನ್ನುವಂಥ ಮಹಾಕಾವ್ಯದ ಒಂದು ಶ್ಲೋಕ ಇದು. ಸಹಸಾ ವಿದಧೀತ ನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣತೆ ಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧಾ ಸ್ವಯಮೇವ ಸಂಪದಃ. ಸಹಸಾ ವಿದಧೀತ ನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣತೆ ಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧಾ ಸ್ವಯಮೇವ ಸಂಪದಃ. ಪದಚ್ಛೇದ ಪದವಿಭಾಗ ಹೀಗಿದೆ. ಸಹಸಾ ವಿದಧೀತ ನ ಕ್ರಿಯಾಂ ಅವಿವೇಕ ಪರಂ ಆಪದಾಂ ಪದಂ ವೃಣತೆ ಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧಾ ಸ್ವಯಂ ಏವ ಸಂಪದಃ. ಅನ್ವಯ ಗದ್ಯಕ್ರಮ ಹೀಗೆ. ಕ್ರಿಯಾಂ ಸಹಸಾ ನ ವಿದಧೀತ ಅವಿವೇಕ ಪರಂ ಆಪದಾಂ ಪದಂ ಭವತಿ ಹಿ ಗುಣಲುಬ್ಧಾ ಸಂಪದಃ ಸ್ವಯಮೇವ ವಿಮೃಶ್ಯ ಕಾರಿಣಂ ವೃಣತೆ. ಇದರ ಪ್ರತಿಪದಾರ್ಥ ಹೀಗೆ. ಸಹಸಾ ಅಂದ್ರೆ ಕೂಡಲೇ, ಅವಸರದಲ್ಲಿ, ವಿದಧೀತ ಮಾಡಬೇಕು, ನ ಇಲ್ಲ ಅಲ್ಲ, ಕ್ರಿಯಾಂ ಕೆಲಸವನ್ನ, ಅವಿವೇಕ ಅಂದ್ರೆ ಅವಿವೇಕವು, ಪರಂ ಆಪದಾಂ ದೊಡ್ಡ ಆಪತ್ತಿನ, ದೊಡ್ಡ ದೊಡ್ಡ ತೊಂದರೆಗಳ, ಪದಂ ಜಾಗ ಸ್ಥಾನ, ವೃಣತೆ ಆಶ್ರಯಿಸುತ್ತದೆ, ಆಯ್ಕೆ ಮಾಡುತ್ತದೆ, ಹಿ ನಿಶ್ಚಿತವಾಗಿ, ವಿಮೃಶ್ಯ ಕಾರಿಣಂ ಆಲೋಚಿಸಿ ಕೆಲಸ ಮಾಡುವವನನ್ನು, ಗುಣಲುಬ್ಧಾ ಒಳ್ಳೆಯ ಗುಣಗಳನ್ನು ಅಪೇಕ್ಷಿಸುವವರು, ಸ್ವಯಂ ಸ್ವಂತವಾಗಿ, ಏವ ಅದುವೇ, ಸಂಪದಃ ಸಂಪತ್ತು, ಐಶ್ವರ್ಯ. ಅವಸರದಲ್ಲಿ ಯಾವ ಕೆಲಸಕ್ಕೂ ತೊಡಗಬೇಡಿರಿ. ಅವಿವೇಕವು, ಅಪ್ರಬುದ್ಧತೆಯು ದೊಡ್ಡ ಆಪತ್ತುಗಳಿಗೆ ಸ್ಥಾನವಾಗಿದೆ. ಸಂಪತ್ತು, ಐಶ್ವರ್ಯವು ಒಳ್ಳೆಯ ಗುಣಗಳನ್ನ ಬಯಸುತ್ತದೆ. ತಾನಾಗಿಯೇ ಆಲೋಚನಾ ಪೂರ್ವಕವಾಗಿ ಕೆಲಸ ಮಾಡುವವನನ್ನು, ವಿವೇಕಪೂರ್ಣವಾಗಿ ಕೆಲಸ ಮಾಡುವವನನ್ನ ಆಯ್ಕೆ ಮಾಡುತ್ತದೆ. ಸಂಪತ್ತು ಅಥವಾ ಲಕ್ಷ್ಮಿ ಆಯ್ಕೆ ಮಾಡ್ತಾಳೆ ಅಂತ ಹೇಳಿ ನೀತಿ. ಸರಿಯಾಗಿ ಎಲ್ಲಾ ದೃಷ್ಟಿಕೋನಗಳಿಂದಲೂ ಆಲೋಚಿಸಿ, ದೃಷ್ಟಿಕೋನ ಅಂದ್ರೆ ವ್ಯೂ ಪಾಯಿಂಟ್ ಅಂತ ಹೇಳಿ ಅರ್ಥ. ಎಲ್ಲಾ ದೃಷ್ಟಿಕೋನಗಳಿಂದಲೂ ಆಲೋಚಿಸಿ ಒಂದು ಕೆಲಸದಲ್ಲಿ
ತೊಡಗಿಸಿಕೊಳ್ಳಬೇಕು ಅಂಥೇಳಿ ಈ ಸುಭಾಷಿತದ ಅರ್ಥ. ಇಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಂತಹ 2 ಚಿತ್ರಗಳನ್ನ ನಾನು ತೋರಿಸಿದ್ದೇನೆ. ಈ ಒಂದು ಮಯೂರಾಸನವನ್ನ ಮಾಡಬೇಕಾದ್ರೆ ಎಷ್ಟು ಅಭ್ಯಾಸ ಪರಿಶ್ರಮ ಬೇಕು ಅನ್ನೋದನ್ನ ಈ ಒಂದು ಸುಭಾಷಿತಗಳಲ್ಲಿ ನಾವು ನೋಡಿದ್ದೇವೆ. ಮುಂದಕ್ಕೆ ಸರ್ವಂ ಶಬ್ದೇನ ಭಾಸತೆ, ಅನುವರ್ತತೆ ಅಂತಂದ್ರೆ ಅನುಸರಿಸುತ್ತದೆ, ಅವಧ್ಯಂ ಅಂದ್ರೆ ನಿಂದ್ಯವಾದ ತುಚ್ಛವಾದ, ಅಸ್ತೇಯಂ ಅಂತಂದ್ರೆ ಕಳ್ಳತನ ಮಾಡದಿರುವಿಕೆ, ಆಪದಾಂ ಅಂದ್ರೆ ಆಪತ್ತುಗಳ ವಿಪತ್ತುಗಳ, ಉದ್ಯೋಗಿನಂ ಅಂದ್ರೆ ಉದ್ಯೋಗಶೀಲನ ಪ್ರಯತ್ನ ಪಡುವವನ, ಕಾಪುರುಷಾಹ ಅಂತಂದ್ರೆ ಅಧಮರು ಹೇಡಿಗಳು ಅಂಜುಬುರುಕರು ಅಂತ ಹೇಳಿ ಅರ್ಥ. ಗುಣಲುಬ್ಧಾಹ ಅಂತಂದ್ರೆ ಒಳ್ಳೆಯ ಗುಣಗಳನ್ನ ಬಯಸುವವರು, ದಮಃ ಅಂದ್ರೆ ಇಂದ್ರಿಯಗಳ ಹಾಗೂ ಮನಸ್ಸಿನ ನಿಯಂತ್ರಣ, ದೈವಂ ಅಂತಂದ್ರೆ ವಿಧಿ, ದೈವ, ಭಾಗ್ಯ, ಅದೃಷ್ಟ, ನಿಹತ್ಯ ಅಂದ್ರೆ ಅತಿಕ್ರಮಿಸಿ, ನೀಚೈಹಿ ಅಂದ್ರೆ ನೀಚರಿಂದ, ನ್ಯಸೇತ್ ಅಂತಂದ್ರೆ ಸ್ಥಾಪಿಸತಕ್ಕದ್ದು, ಇಡತಕ್ಕದ್ದು, ಪದಂ ಅಂತಂದ್ರೆ ಸ್ಥಳ ಜಾಗ, ಪುರಾಣಂ ಅಂದ್ರೆ ಪುರಾತನ, ಪೂತಂ ಅಂದ್ರೆ ಶುದ್ಧವಾದ, ಪರಪ್ರತ್ಯಯನೇಯ ಬುದ್ಧಿ ಅಂದ್ರೆ ಇತರರ ಭಾವನೆಗಳಿಂದ ಪ್ರಭಾವಿತನಾದವನು, ಪ್ರತಿಹನ್ಯಮಾನಾಹ ಅಂದ್ರೆ ಬಾಧಿಸಲ್ಪಟ್ಟವರು, ತಡೆಯಲ್ಪಟ್ಟವರು ಅಂತ ಹೇಳಿ ಅರ್ಥ. ಮುಂದಕ್ಕೆ ಭಜಂತೆ ಅಂದ್ರೆ ಸ್ವೀಕರಿಸುತ್ತಾರೆ, ಮೂಢ ಅಂದ್ರೆ ಮೂರ್ಖ, ಮುಠಾಳ, ಮಡ್ಡಿ, ಯತ್ನೆ ಅಂದ್ರೆ ಪ್ರಯತ್ನದಲ್ಲಿ, ವಾಚಂ ಅಂತಂದ್ರೆ ಮಾತು, ವಾಕ್, ವಿದಧೀತ ಅಂದ್ರೆ ಮಾಡಬೇಕು, ವಿಘ್ನ ವಿಹತಾಹ ಅಂತಂದ್ರೆ ಅಡಚಣೆಗಳಿಂದ ತಡೆಯಲ್ಪಟ್ಟವರು, ವಿಮೃಶ್ಯ ಕಾರಿಣಂ ಅಂದ್ರೆ ಸರಿಯಾಗಿ ಆಲೋಚಿಸಿ ಕೆಲಸಕ್ಕೆ ತೊಡಗುವವನು, ವಿರಮಂತೆ ಅಂದ್ರೆ ವಿರಮಿಸುತ್ತಾರೆ, ಬಿಟ್ಟು ಬಿಡುತ್ತಾರೆ, ವಿರಣತೆ ಅಂದ್ರೆ ಆಶ್ರಯಿಸುತ್ತಾರೆ, ಶೌಚಂ ಅಂದ್ರೆ ಶುದ್ಧಿ ಪವಿತ್ರತೆ, ಸಂತಹ ಅಂದ್ರೆ ಸಜ್ಜನರು ಒಳ್ಳೆಯವರು, ಸಂಪದ ಅಂದ್ರೆ ಐಶ್ವರ್ಯ ಸಂಪತ್ತು. ಈಗ ನಿಮಗೊಂದು ಪುಸ್ತಕದ ಬಗ್ಗೆ ಹೇಳಬೇಕು ನಾನು. ವಿವೇಕಾನಂದ ಹಿಸ್ ಕಾಲ್ಡ್ ಟು ದ ನೇಷನ್ ಅನ್ನುವಂತಹ ಪುಸ್ತಕ. ಈ ಪುಸ್ತಕ ಕನ್ನಡ ಭಾಷೆಯಲ್ಲೂ ಸಿಗತ್ತಿದು. ಸುಮಾರು 10-15 ರೂಪಾಯಿ ಈ ಪುಸ್ತಕದ ಬೆಲೆ. ಇದರಲ್ಲಿ ಅನೇಕ ಈ ರೀತಿ ನುಡಿ ಮುತ್ತುಗಳು ಇವೆ. ನಿಮ್ಗೆ ಯಾವಾಗ್ಲಾದ್ರೂ ಜೀವನದಲ್ಲಿ ಖಿನ್ನತೆ ಬಂದಾಗ, ಅಂದ್ರೆ ಬೇಸರ ಬರುವ ದಿನಗಳಲ್ಲಿ ಈ ಒಂದು ಪುಸ್ತಕವನ್ನ ತೆಗೆದುಕೊಂಡು ಕೆಲವು ಪುಟಗಳನ್ನ ಓದಿದರೆ ನಿಮ್ಮ ಮನಸ್ಸು ಆಹ್ಲಾದ ಸ್ಥಿತಿಗೆ ಬಂದು ನಿಮ್ಮ ಖಿನ್ನತೆ ಎಲ್ಲ ಹೊಟ್ಟೋಗುತ್ತೆ ಅನ್ನೋದನ್ನ ನೀವು ನೋಡಬಹುದು. ನನಗೆ ಪ್ರತ್ಯಕ್ಷವಾಗಿ ಈ ಪುಸ್ತಕ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಉಪಯುಕ್ತವಾಗಿದೆ. 1-2 ನುಡಿಮುತ್ತುಗಳನ್ನು ಓದಿದ ತಕ್ಷಣ ನಮ್ಮ ಮನಸ್ಸು ಎಲ್ಲ ಖಿನ್ನತೆಗಳನ್ನು ಕಳ್ಕೊಳ್ಳೋದನ್ನ ನಾನು ಅನುಭವಿಸಿದ್ದೇನೆ. ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಕೊಳ್ಳಿ ಅಂತ ನಾನು ಕೇಳ್ಕೊತೇನೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.